ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸುಮ್ಮನೆ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಜೊತೆಗೆ ನಾನು ಮಮ್ಮಿ ಮನೆಗೆ ಹೋಗಬೇಕು, ಶಾಪಿಂಗ್ ಮಾಡೋದಿದೆ. ಅಂದರೆ ನನಗಲ್ಲ, ವಿನೂತಂಗೆ ಏನೋ ತೊಗೊಬೇಕಾಗಿದೆ. ಸೊ ಹಾಗೆ ನಾವು ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗೆಸ್ ಮಾಡಿ ನೋಡೋಣ ಎಲ್ಲಿಗೆ ಹೇಳ್ತೀರಾ ಅಂತ ಅಂದ್ಬಿಟ್ಟು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೀರೇಶ್ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಪಾಪ ಅವರು ಇಷ್ಟಪಟ್ಟು ಸಾಕಿದಂಥ ಬೀದಿ ನಾಯಿ ಸತ್ತೋಗ್ಬಿಟ್ಟಿದೆ. ಅಳ್ತಾ ಇದ್ರು ಬೀರೇಶು, ಅದು ಸತ್ತೋಗಿದೆ ಅಂತ. ಅದಕ್ಕೆ ಅದನ್ನು ಮಣ್ಣು ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲೇ ಉಣ್ತಾ ಇದ್ದಾರೆ. ಅದು ಬೀದಿ ನಾಯಿ ಸತ್ತಿದ್ದಕ್ಕೆ ಬೀರೇಶ್ ಅಳ್ತಾ ಇದ್ರು. ನನಗೆ ಬೇಜಾರಾಯಿತು ಒಂಥರ. ಬಟ್ ಪಾಪ ಅಲ್ವಾ ನಾಯಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೇನೋ ಆಗಿದೆ, ಅದಕ್ಕೆ ಮಣ್ಣು ಮಾಡ್ತಾಯಿದ್ರು. ಸೊ ಗೈಸ್, ನಾನು ಹೇಳಿದ್ನಲ್ಲ ಎಲ್ಲೋ ಟ್ರಿಪ್ ಹೋಗ್ತಿದ್ವಿ ಅಂತ ಅಂದ್ಬಿಟ್ಟು, ಅದಕ್ಕೆ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸೊ 3 ದಿನಕ್ಕೆ ನಾನು ಬಟ್ಟೆ ಪ್ಯಾಕ್ ಮಾಡ್ತಿರೋದು. 3 ದಿನ ಪ್ಲಸ್ ಎಕ್ಸ್ಟ್ರಾ ಒಂದು ಜೊತೆ ಎತ್ಕೊಂಡಿದ್ದೆ, ಜೊತೆಗೆ ನೈಟ್ ಡ್ರೆಸ್ ಒಂದು ತೊಗೊಂಡಿದ್ದೆ. ಸೊ ತುಂಬ ಲಗೇಜ್ ಆಗಿಬಿಟ್ಟಿತ್ತು. ಅಂದರೆ ನಾನು ಹೆಂಗೆ ಅಂತಂದರೆ ಎಲ್ಲನೂ ಎತ್ಕೊಂಡ್ಬಿಡ್ತೀನಿ. ನಾನು ಯೂಸ್ ಮಾಡ್ತೀನೋ ಬಿಡ್ತೀನೋ, ಬಟ್ ಅದು ನನಗೆ ಇರಬೇಕು ಜೊತೆಯಲ್ಲಿ, ಕಂಫರ್ಟಬಲ್ ಆಗಿ ಇರಬೇಕು ಅಂತಂದರೆ. ಸೊ ಏನು ಮಾಡಿದೆ, ಜಾಸ್ತಿ ಎತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಬಟ್ಟೆಗಳನ್ನ ಕಟ್ ಆಫ್ ಮಾಡಿದೆ, ಇದು ಬೇಡ ಅದು ಬೇಡ ಅಂತ ಅಂದ್ಬಿಟ್ಟು. ಲಾಸ್ಟಿಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಇತ್ತು ಅದನ್ನು ಮಾತ್ರ 3 ಎತ್ಕೊಂಡು, ಜೊತೆಗೆ ಒಂದು ಎಕ್ಸ್ಟ್ರಾ ಇರಲಿ ಯಾವುದಕ್ಕೂ ಅಂತ ಅಂದ್ಬಿಟ್ಟು ಅದನ್ನು ಎತ್ಕೊಂಡಿದ್ದೆ. ನೋಡಿದ್ರೆ ಬೀರೇಶ್ ಬಟ್ಟೆಗೆ ಜಾಗ ಸಾಕಾಗಲಿಲ್ಲ. ಜೊತೆಗೆ ನಂದು ಹೆಂಗೋ ಮಾಡಿ ಮ್ಯಾನೇಜ್ ಮಾಡಿ ಎಲ್ಲ ಹಾಕಿದೆ. ಅದಾದಮೇಲೆ ಬೀರೇಶ್ದು ಬನಿಯನ್ಸು ಅದು ಇದೆಲ್ಲ ಇತ್ತಲ್ಲ, ಟವಲ್ಗಳು ಅದನ್ನೆಲ್ಲ ಇನ್ನೊಂದು ಬ್ಯಾಗ್ಗೆ ಪ್ಯಾಕ್ ಮಾಡುವಂಥ ಪರಿಸ್ಥಿತಿ ಬಂತು. ಸೊ ಈ ಗ್ರೀನ್ ಬ್ಯಾಗಲ್ಲಿ ಜಾಸ್ತಿ ಏನೂ ಇಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಅದು ತುಂಬ ಚಿಕ್ಕ ಬ್ಯಾಗ್ ಅಲ್ವಾ. ಅಂದರೆ ಅದು ನನಗೆ ಚಿಕ್ಕ ಬ್ಯಾಗ್ ಆಯಿತು. ಸೊ ಸಾಲಿಲ್ಲ, ಟ್ರಾಲಿ ಬ್ಯಾಗೆ ತೊಗೊಬೇಕಿತ್ತು ಅಂತ ಅನ್ನಿಸ್ತು. ಬಟ್ ನಮ್ಮೊಬ್ಬರದೇ ಅಷ್ಟು ದೊಡ್ಡ ಬ್ಯಾಗ್ ಆಗಿಬಿಟ್ರೆ ಏನದು ಜಾಗ ಇರೋದಿಲ್ಲ ಇಡೋದಕ್ಕೆ ಅಂತ ಅಂದ್ಬಿಟ್ಟು, ಲಗೇಜ್ ಕ್ಯಾರಿ ಮಾಡೋದಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಒಂದು ಬ್ಯಾಕ್ ಪ್ಯಾಕು ಮತ್ತು ಅದು ಎತ್ಕೊಂಡಿದ್ದೆ. ಸೊ ಬ್ಯಾಕ್ ಪ್ಯಾಕಲ್ಲಿ ಎಲ್ಲನೂ ತುರ್ಕಿ ಹಾಕಿದ್ದೀನಿ. ಆ್ಯಕ್ಚುಲಿ ವಿನೂತ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾಳೆ. ಈ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಏನು ಟೆಕ್ನಿಕ್ ಅಂದ್ಬಿಟ್ಟು. ಅದನ್ನು ಯೂಸ್ ಮಾಡಿದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಬಟ್ಟೆಗಳನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು ಆ್ಯಂಡ್ ನೀಟಾಗೂ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಹೇಳ್ತೀನಿ ನಾನು. ಅದಾದಮೇಲೆ ನಂದು ಎಸೆನ್ಷಿಯಲ್ಸ್ ಏನೇನಿತ್ತು, ಕಾರ್ಡು ಮತ್ತು ಪರ್ಸು, ಮನಿ, ಆಮೇಲೆ ನಂದು ಅಂದರೆ ಫೇಸ್ಗೆ ಅಪ್ಲೈ ಮಾಡೋವಂಥ ಐಟಮ್ಸು, ಜೊತೆಗೆ ನಾನು ಇದು ಟ್ಯಾಬ್ಲೆಟ್ಸು ಮತ್ತು ಅದೆಲ್ಲ ತೊಗೊಂಡಿದ್ದೆ ಎಕ್ಸ್ಟ್ರಾ. ಸೊ ಅದೆಲ್ಲ ಬೇಕಾಗತ್ತೆ, ತಲೆನೋವು ಬಂದಾಗ ಅಥವಾ ಹುಷಾರಿಲ್ಲ ಅಂತಂದಾಗ, ನೆಗಡಿ ಆದಾಗ ಅದೆಲ್ಲ ಬೇಕಾಗತ್ತೆ. ಸೊ ಅದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು, ಇದು ನೆಕ್ಸ್ಟ್ ಡೇ ಮತ್ತು ಪೂಜೆ ಮಾಡಿಕೊಂಡು ನಾನು ಮಮ್ಮಿ ಮನೆಗೆ ಹೊರಟಿದ್ದೆ. ಟಿಫನ್ ಮಾಡಿಕೊಂಡು ಹೊರಟೆ ನಾನು. ಸೊ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನೆನ್ನೆ ಪ್ಯಾಕಿಂಗ್ ಎಲ್ಲ ನೋಡಿದ್ದೀರಲ್ಲ. ಸೊ ಇವಾಗ ಮಮ್ಮಿ ಮನೆಗೆ ಬಂದಿದ್ದೀನಿ. ನಾವು ಆ್ಯಕ್ಚುಲಿ ಟ್ರಿಪ್ ಹೋಗೋ ಪ್ಲ್ಯಾನ್ ಇದೆ, ಆಲ್ರೆಡಿ ಹೇಳಿರ್ತೀನಿ ನಿಮಗೆಲ್ಲ. ಎಲ್ಲಿಗೆ ಅಂತ ಗೆಸ್ ಮಾಡಿ. ಜೊತೆಗೆ ಇವತ್ತು ಶಾಪಿಂಗ್ ಹೋಗ್ತಿದ್ದೀವಿ. ವಿನೂತಂಗೆ ಸ್ವಲ್ಪ ಬಟ್ಟೆ ತೊಗೊಬೇಕಿತ್ತು. ಸೊ ಅದಕ್ಕೆ ಟ್ರಿಪ್ಗೆ ಅಂತ ಅಂದ್ಬಿಟ್ಟು ಶಾಪಿಂಗ್ಗೆ. ನನಗೇನು ತೊಗೊಳೋದೇನಿಲ್ಲ, ಬರೀ ಅವಳಿಗೆ ಮಾತ್ರ ತೊಗೊಬೇಕು. ಆ್ಯಂಡ್ ಇಲ್ಲೊಬ್ರು ಇದ್ದಾರೆ, ಎಷ್ಟು ಬ್ಲಾಗಲ್ಲಿ ಬರಬಾರ್ದು ಅಂತ ಅವಾಯ್ಡ್ ಮಾಡ್ತಾರೋ ಅಷ್ಟೇ ನಾನು ತೊಗೊಂಬರ್ತೀನಿ. ಓಕೆ, ಸೊ ಇವಾಗ ಹೋಗ್ತಿದ್ದೀವಿ, ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ. ಸೊ ಬನ್ನಿ, ಅಲ್ಲಿ ಹೋಗಿ ಏನೇನು ಶಾಪ್ ಮಾಡ್ತೀವಿ ನೋಡೋಣ. ನಾನು ಆ್ಯಕ್ಚುಲಿ ಒಂದು ಸ್ಲಿಪ್ಪರ್ ತೊಗೊಬೇಕಂತ ಇದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಗೈಸ್ ಇಲ್ಲಿ ನೋಡಿ, ಹಾವು ಈ ಕಡೆ ಬಾ, ಹಾವು
ಇನ್ನೇನು ಸೊ ವಿ ಕೇಮ್ ಟು ಉಡುಪಿ ಗಾರ್ಡನ್. ನಮ್ಮಮ್ಮ ಮುಖ ಮಾಡ್ತಾ ಇದ್ದಾರೆ. ಏನು ತಗೊತೀರಾ ಮೀಲ್ಸಾ? യൂത്ത് വേണം. ಇನ್ನು ಮೀನು ಬರೀ ಆಯ್ತಾನೆ ಅವಳ ತಕ ಕಮ್ಮಿ ಎಲ್ಲರಿಗೂ ಸೊ ಗೈಸ್ ಶಾಪಿಂಗ್ ಎಲ್ಲ ಮುಗೀತು. ಕಾಲಂತೂ ಬಿದ್ದೇ ಹೋಯ್ತು, ಅಷ್ಟು ನೋಡ್ತಾ ಇದೆ ವಿನೂತನಿಂದಾನೇ ಎಲ್ಲ. ಸೊ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ. ಈಗ ಗೇಟ್ ಹತ್ರ ಬಂದು ಟ್ರಾನ್ಸ್ ವಾಹನ ಇತ್ತು, ಹತ್ತಿ ಕೂತ್ಕೊಂಡಿದ್ದೀವಿ. ಸೊ ಇವಾಗ ಜನತಾ ಬಜಾರ್ ಹತ್ರ ಇಳ್ಕೊಂಡು ಹೋಗ್ಬೇಕು. ಕೂತಿದ್ದೀವಿ. ಫಸ್ಟು ನೀರು ಕುಡಿಬೇಕು ಮನೆಗೆ ಹೋಗಿ, ಅದಾದಮೇಲೆ ತೋರಿಸ್ತೀನಿ ಏನೇನು ಕಟ್ಟಿಗಳು. ಸೊ ಗೈಸ್ ಏನೇನು ತೊಗೊಂಡ್ವಿ ಅಂದ್ಬಿಟ್ಟು ಶಾಪಿಂಗಲ್ಲಿ ತೋರಿಸ್ತೀನಿ ಇವಾಗ. ಸೊ ಸೊ ನಾವಿಲ್ಲಿ ಅದೇ ಅವರು ಅಲ್ಲಿ ಮಾರ್ತಿರ್ತಾರಲ್ಲ ಈ ಥರ ಸ್ಟಾಲ್ಸು ಅದೆಲ್ಲ, ಅದನ್ನು ತೊಗೊಂಡೆ. ಇದು ತೋರಿಸ್ಮ ನೀಟಿಗೆ. ಅವಳಿಗೆಲ್ಲ ಇದೊಂದು ತೊಗೊಂಡೆ. ಆಮೇಲೆ ಇದೊಂದು ಟಿ ಶರ್ಟ್ ವಿನುತ್ತೊಂದು, 3 ಟಿ ಶರ್ಟ್ ಇದೆ ಥರದ್ದು ತಗೊಂಬ 3. ಆಮೇಲೆ ಇದನ್ನೇ 4 ತೊಗೊಂಡಿದ್ದೀವಿ ಒಂದೇ ಕಲರ್. ನೋಡ್ರಿ ನಾವೆಂಥ ಲೂಸ್ಗಳು ಅಂತ. ಆ್ಯಕ್ಚುಲಿ ಒಂದು ಕಡೆ 150, ಇನ್ನೊಂದು ಕಡೆ 100. ನಮ್ಮಮ್ಮ ತಗೋ ಅಂದರು. ನಾನೇನು ಮಾಡಿದೆ, ತಗೊಂಡೆ ಅಷ್ಟೇ. ಇದಕ್ಕೆ 4ರಿಂದನೇ 500 ಆಯಿತು. ಸೊ ಈ ಥರ ಇದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಸ್ವಲ್ಪ, ಹಾಕೊಂಡಾಗ ತೋರಿಸ್ತೀನಿ. ಓಕೆ ನೆಕ್ಸ್ಟ್. ಕೈ ಅದು ಬೇಡ. ತೊಗೊಂಡಿದ್ದು ಎಷ್ಟು 3 hours ಸುತ್ತಿದ್ದೀವಿ, ಇಷ್ಟೇ ತೊಗೊಂಡಿದ್ದು. ಜೊತೆಗೆ 2 ಸ್ಲಿಪ್ಪರ್ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ವಿನೂತ 3 ಟಿ ಶರ್ಟ್ ತೊಗೊಂಡಿದ್ರಲ್ಲ, ಅದು ಇವಾಗ ಹಾಕೊಂಡ್ಬರ್ತಾಳೆ. ಜೊತೆಗೆ ಸ್ವಲ್ಪ ಇನ್ನರ್ ವೇರ್ ತೊಗೊಂಡ್ವಿ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಮತ್ತು ಊಟ ಮಾಡ್ಕೊಂಡು ಬಂದಿದ್ದು. ಇವಾಗ ಕಾಫಿ ಏನಾದರೂ ಮಾಡಬೇಕು. ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ, ಅದೇ ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ವಲ್ಲ. ಸೊ ಎಲ್ಲರೂ ಒಂದು ಕಡೆ ಸೇರಿದ್ದೀವಿ, ಹೊರಡಬೇಕಷ್ಟೆ ಟ್ರಿಪ್ಪಿಗೆ. ಎಲ್ಲಿಗೆ ಏನು ಅಂತ ಇನ್ನೂ ಯಾರಿಗೂ ಹೇಳಿಲ್ಲ. ಸೊ ಅದನ್ನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ, ಟ್ರಾವೆಲಿಂಗ್ ಅಂತ ಅಂದ್ಬಿಟ್ಟು. ಇವತ್ತೇನೋ ನಡೆಯುತ್ತೆ ಅಂತೆಲ್ಲ ತೋರಿಸ್ತೀನಿ, ಓಕೆನಾ. ಸೊ ಸ್ಲಿಪ್ಪರ್ ತೋರಿಸ್ತೀನಿ ಇವಾಗ ಬನ್ನಿ. ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಟಿ ಶರ್ಟ್ ಸಿಕ್ತು. ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಲ್ಲ ಅಮ್ಮ? ಕಮೆಂಟ್ ಮಾಡಿ ಎಷ್ಟಿರ್ಬೋದು. ಚೆನ್ನಾಗಿದೆ. ಆ ಕಲರ್ ಇಷ್ಟ ಆಯ್ತು, ಕನಕಾಂಬ್ರ ಕಲರ್. ಬಟ್ ಅದು ವೀಡಿಯೋನಲ್ಲಿ ರೆಡ್ ಕಾಣ್ತಿದೆ. ನಂಗೆ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಈ ಯೆಲ್ಲೋ ಕಲರು. ಸೊ ಇದಿಷ್ಟು ಸ್ಲಿಪ್ಪರ್ ತೋರಿಸ್ತೀನಿ. ಸೊ ಇವತ್ತು ನಮ್ಮ ಮಮ್ಮಿನೇ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಸ್ಲಿಪ್ಪರ್ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ ಮಮ್ಮಿ? ನಾನೊಂದು ತೊಗೋಬೇಕಿತ್ತು, ಬಟ್ ಇವಾಗ ಬೇಡ. ಸೊ ಇದು ವಿನೂತ ತೊಗೊಂಡಿತ್ತು, ಸೇಮ್ ನಂತರದೇನೆ, ಬಟ್ ಬ್ರಾನ್ಸ್ ಕಲರ್. ಬ್ರಾನ್ಸು ಕಾಪರ್ ಅಂತ. ಹಾಂ ಮಮ್ಮಿ, ಆ ಬಫಿರೋದು ನಾನು ತಗೊಂಡಿದ್ದು ನೋಡಮ್ಮ. ತಗೊಂಡ್ಬಿಟ್ಟವಳು. ಚೆನ್ನಾಯ್ತಲ್ಲ ಅಮ್ಮ? ಬಫ್ ಐತೆ ನೋಡಲ್ಲಿ. ಇದು ಮಮ್ಮಿ ತೊಗೊಂಡಿತ್ತು. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಂಗೆ ಇದು ಇಷ್ಟ ಆಯಿತು ಜಾಸ್ತಿ.
ನೋಡೋಣ ನೋಡಿದ್ದೆ ನಂದು ಚಪ್ಪಲಿ ಇರೋಯ್ತು. ಲೆಟ್ ಮೀ ಹ್ಯಾವ್ ಅನ್ ಔಟ್ಫಿಟ್ ಚೆಕ್. ಚೆನ್ನಾಗಿದೆ. ಬಟ್ ಇದೆಲ್ಲ ನೀನು ತಗೊಂಡಿದ್ದು ಬಾಯಿ ಮುಚ್ಕೊಂಡು ನೀನು ಯಾವ್ದು ತೊಗೊಂಡಿದ್ದೆ ಅದನ್ನು ಹಾಕೋ. ದಿಸ್ ಇಸ್ ಮೈನ್. ಓಕೆ, ಯಾವ್ದು ನಾನು ತಗೊಂಡಿದ್ದು ನಿನ್ಗೆ ಗೊತ್ತಿರ್ಬೇಕದು. ನಮ್ಮ ವಿನುತಾ ಅವರು ಹೇಗೆ ಪ್ಯಾಕಿಂಗ್ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಇವತ್ತು ನಿಮಗೆ. ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಬ್ಯಾಗ್ನ. ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ, ಐ ಮೀನ್ ಓಪನ್ ಮಾಡಿ ಇಟ್ಟಿದ್ದಾಳೆ. ಸೊ ಹೇಗೆ ನಮ್ಮ ವಿನುತಾ ಇಷ್ಟೆಲ್ಲನೂ ಈ ಬ್ಯಾಗ್ ಒಳಗೆ ಹಾಕ್ತಾಳೆ ಅನ್ನೋದು ಇವಾಗ ನಮಗೆ ಯಕ್ಷ ಪ್ರಶ್ನೆ. ನೋಡಿ, ರೋಲ್ ಮಾಡೋ ಅಂಥ ಟೆಕ್ನಿಕ್ಕು ಯಾರಿಗಾದ್ರೂ ಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ನಂಗಲ್ಲ, ತಮಗೆ ರೋಲ್ ಮಾಡ್ತಾ ಇರೋದು ತಮ್ಮದಕ್ಕೇನೆ. ಸೊ ಫಸ್ಟ್ ಬೇಸ್ಮೆಂಟ್ ಅಲ್ಲಿ ನಾವು ಈ ಕಡೆ ಬಂದ್ರೆ ಇನ್ನೂ ಚಂದ. ಪರವಾಗಿಲ್ಲ, ನೀನು ಹಿಂಗೆ ತೋರಿಸು. ಐ ಕಾಂಟ್ ಗೆಟ್ ಅಪ್. ಸೊ ಫಸ್ಟ್ ಬೇಸ್ಮೆಂಟ್ಗಳಲ್ಲೆಲ್ಲ ಜೀನ್ಸ್ನ ಇಟ್ಕೊಂಡ್ಬಿಡ್ಬೇಕು. ಇಟ್ ಡಿಪೆಂಡ್ಸ್ ಅಪಾನ್ ಹೌ ಯು ವೇರ್ ದಿ ಕ್ಲೋತ್ಸ್. ಯಾವಾಗ ಏನೇನೋ ವೇರ್ ಮಾಡ್ತೀವಿ ಡಿಪೆಂಡ್ಸ್ ಅಂದರೆ. ಬಟ್ ನಾನು ಕನ್ಫ್ಯೂಸ್ ಆಗ್ಬೋದು ಅಂತ ಎಲ್ಲ ಯಾವ್ದನ್ನ ಹಾಕೊತೀನೋ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಸೊ 2 ಜೀನ್ಸ್ ತಗೊಂಡಿದ್ದೀನಿ. ಅಲ್ಲ, ನಿಮ್ಮ ಜೀನ್ಸ್ಗೆ ಜಾಗ ಸಾಲ್ತಾ ಇಲ್ಲ, ಮತ್ತೆ ಇನ್ನೆಲ್ಲಿಂದ ತೋರಿಸ್ತೀರಾ ಅದನ್ನೆಲ್ಲ? ಮಾಡಿ ಮೇಡಮ್, ವೆಯ್ಟ್ ಮಾಡಿ. ಸೊ ನಾನು ಜೀನ್ಸ್ನ ತೋರಿಸಿದ್ದೀನಿ. ಇಟ್ಟಿದ್ದೀನಿ ಅಂತ ಹೇಳು. ಸಯ್ಯ. ಓಕೆ, ಸಾರಿ, ಜೀನ್ಸ್ನ ಇಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಾವೀಗ ಇದು ಲಾಸ್ಟ್ ಡೇ ಹಾಕೊಳ್ಳೋ ಅಂಥದ್ದು. ನೀನು ಯಾವಾಗ ಹಾಕೊಂತ ಅಂತ ಇಲ್ಲಿ ಕೇಳ್ತಾ ಇಲ್ಲ, ಬಾಯಿ ಮುಚ್ಕೊಂಡು ಜೋಡಿಸು. ಇದನ್ನ ಹಾಕೊಳ್ತೀವಿ. ಆ್ಯಕ್ಚುಲಿ ಇದು ಯಾವುದಕ್ಕೂ ಎಮರ್ಜೆನ್ಸಿ ಇರಲಿ, ಸೊ ತೋರಿಸ್ತೀನಿ ಹಿಂದೆಗಡೆ. ನನ್ನ ಬ್ಯಾಗ್ ಹಿಂದೆಗಡೆ ತುಂಬ ಜಾಗ ಇದೆ. ಸೊ ದಿಸ್ ಹೌ ಇಟ್ ಗೋಸ್. ಇದಕ್ಕೆ ಜಾಗ ಸಾಲ್ತಾ ಇಲ್ಲ, ಇನ್ನು ಅದೆಲ್ಲಿಂದ ತೋರಿಸ್ತೀಯ? ತಡ್ಕೊಳ್ಳಿ ಮೇಡಮ್, ತಡ್ಕೊಳ್ಳಿ. ಯು ಡೋಂಟ್ ನೋ ಅಬೌಟ್ ಮೈ ಬ್ಯಾಗ್. ಇಟ್ಸ್ ಏನಂತಾರೆ, ಇದು ಡೋರಿಮಾನ್ ಬ್ಯಾಗ್ ಥರ. So next comes night dresses. Yeah. ಯಾರಿಗೆ ಎಷ್ಟು ಯಕ್ಷ ಪ್ರಶ್ನೆ ಇರ್ತದೆ ದಯವಿಟ್ಟು ಕ್ಲಿಯರ್ ಮಾಡ್ಕೊಂಡು. ಅದೇನು ನೆಟ್ಟಿಗೆ ಮಾತಾಡು, ಒಂದಿಲ್ಲ ನಗು ಒಂದಿಲ್ಲ ಮಾತಾಡು, ಎರಡು ಒಂದೇ ಟೈಮಿಗೆ ಮಾಡಬೇಡ. ಪಾಸ್ ಮಾಡಬೇಕು. ಹಂಗೆ ಇಟ್ಕೊಂಡಿರ್ತೀರ. ನಮ್ಮ ಮಮ್ಮಿ ಆಲ್ರೆಡಿ ಟವಲ್ ತಂದ್ಕೊಟ್ಬಿಟ್ಟಿದ್ದಾರೆ. ಈ ಟವಲ್ ಜೊತೆಗೆ ಇನ್ನು ಏನೇನು ತೋರಿಸ್ತೀನಿ ಅಂತ ಇಡ್ತೀನಿ ಅಂತ ನೋಡ್ಕೊಳ್ಳಿ ಗಾಯ್ಸ್. ನೀನು ಮಾತಾಡೋದೇ ಕೇಳಿಸಲ್ಲ ಅನ್ಸುತ್ತೆ, ಜೋರಾಗಿ ಮಾತಾಡು. ಓ, ನೀವು ಟವಲ್ಲು ರೋಲ್ ಮಾಡೇನೆ ಇಡೋದು? ಓಕೆ, ಹೌದು, ಎಲ್ಲ ರೋಲ್ ಮಾಡಿದ್ರೆ ಅದು ಈಸಿಯಾಗಿ ತಗೊಬೋದು ಅಂತ. ಮೇಲಿಂದ ಒಂದ್ಸತಿ ಪ್ರೆಸ್ ಮಾಡಿಬಿಡಿ, ಇಲ್ಲ ಕುತ್ಕೊಂಡ್ಬಿಡು, ಹೇಳ್ತೀನಿ. ತಾವು ಸ್ವಲ್ಪ ಕ್ಯಾಮ್ರಾ ಆಫ್ ಚೆನ್ನಾಗಿರುತ್ತೆ. ಚೆನ್ನಾಗಲ್ಲ ಯಕ್ಷ ಪ್ರಶ್ನೆ. ನಾನು ಹೇಗೆ ನನ್ನ ಬ್ಯಾಗಲ್ಲಿ ಬಟ್ಟೆ ತೋರಿಸ್ತೀನಿ ಎಂದು ಕೇಳುತ್ತಿದ್ದರು. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ ಎಂದು ಅಂದುಕೊಳ್ಳುತ್ತೇನೆ ಗಾಯ್ಸ್. ಅರ್ಧಗಿರ್ಬೋದತ್ತೆ ಬ್ಯಾಗು, ತುರುಕ್ತಾನೆ ಅವಳೆ. ಅದ್ರ ಮೇಲೆ ಒಂದ್ಸತಿ ಕುತ್ಕೋ ವಿನೋ, ಸರಿ ಹೋಗುತ್ತೆ.
ಹಳೆ ಮಕ್ಕ ಹಾಡುಗಳು ಆಮೇಲೆ ಮಾತಾಡ್ತೀನಿ. ಪಾಪ ನಿನ್ನ ಬ್ಯಾಗ್ ಅಳ್ತೈತೆ. ಯಾವಾಗ ನೋಡುತ್ತೆ ಇವಳು ಏನೇನು ತೋರಿಸ್ತಾಳೋ ನನ್ನ ಬ್ಯಾಗ್ ಒಳಗೆ ಅಂತ, ನನ್ನೊಳಗೆ ಅಂತ ಅಳ್ತೈತೆ ಅದು ಬ್ಯಾಗು. ಪಾಪ ಆಗ್ತಾ ಇಲ್ವಾ ಇನ್ನು? ಆಗ್ತೈತೆ. Part of it is done, half of them. Still more is there. ಇನ್ನೂ ಆಯ್ತವ. So yeah, these are the things that I need to carry. ಎಸೆನ್ಷಿಯಲ್ಸ್ ಏನಂತ ತೊಗೊತಾ ಇದ್ದೀರಾ ದಯವಿಟ್ಟು ಸ್ವಲ್ಪ ಹೇಳಿ. ನಮ್ಮ Perfume, of course, and another. I can't live this. ಮಾಯಿಶ್ಚರೈಸರ್. ಯಾವುದಕ್ಕೂ 2 ಲಿಪ್ ಬಾಮ್ ತಗೊಂಡಿರ್ತೀನಿ. You want lipstick? ನೋ ಐ ಹ್ಯಾವ್. Okay. ಯಾವುದಕ್ಕೂ ಎತ್ಕೊಂಡಿರು. And my things. ಮೇಡಮ್ ಬಂದೆ. ಬೇಡ, ನಾನು ಆಫ್ ಮಾಡ್ತೀನಿ. ಅಜ್ಜಿ ಅಕ್ಕಿರ ಮಸಾಲೆಗೆ ಹಾಕ್ಬೇಕು. ಅಯ್ಯೋ ಬಿಡು, ನಾನೇನು ನೋಡ್ತಾ ಇಲ್ಲ. ನಮ್ಮ ಅಜ್ಜಿ ಟೊಮೆಟೊ ಬಾತ್ ಮಾಡ್ತಿದ್ದಾರೆ. ಮಸ್ತಾಗಿರುತ್ತೆ ಟೊಮೆಟೊ ಬಾತ್ ಅಂತೂ. ಇನ್ನೊಂದ್ಸತಿ ಯಾವಾಗ ನಾನು ತೋರಿಸ್ತೀನಿ ರೆಸಿಪಿ. ಎಲ್ಲ ಹಾಕ್ಬಿಟ್ಟವ್ರಿ, ಹಾಕ್ಬಿಟ್ಟು ಮೇಲೆ ಕರಿತವ್ರು ಅಕ್ಕಿ ಹಾಕಕ್ಕೆ. ಮಸಾಲೆ ಹಾಕಿದ್ದೀನಿ ಅದಕ್ಕೆ. ಆದ್ಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ಆ್ಯಕ್ಚುಲಿ ಕಾರು ಡ್ರೈವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಂಟೆನ್ಷನ್ ಇರಲಿಲ್ಲ ಡ್ರೈವ್ ಮಾಡೋ ಇಂಟೆನ್ಷನ್. ಬಿಕಾಸ್ ಅದು ಇನೋವಾ ಕಾರಾಗಿರೋದ್ರಿಂದ ತುಂಬ ದೊಡ್ಡದು. ಸೊ ನನಗೆ ಅದೆಲ್ಲ ಪ್ರಾಕ್ಟೀಸ್ ಇರಲಿಲ್ಲ. ಕಲಿತೆ ತುಂಬ ವರ್ಷ ಆಗಿತ್ತು. ಬಟ್ ತುಂಬ ಫೋರ್ಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಾನು ಓಕೆ ಟರ್ನಿಂಗ್ ತಾನೆ ಅಂತ ಅಂದ್ಬಿಟ್ಟು ಟರ್ನಿಂಗ್ ಮಾಡಿದೆ ಅಷ್ಟೇನೆ. ಬಟ್ ಪೆಟ್ರೋಲ್ ಬಂಕ್ವರೆಗೂ ನಾನೇ ಓಡಿಸ್ಕೊಂಡು ಹೋಗಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಬಿಕಾಸ್ ಫಸ್ಟ್ ಟೈಮ್ ಬೇರೆ ನಾನು ಅಷ್ಟು ದೊಡ್ಡ ಗಾಡಿ ಓಡಿಸ್ತಾ ಇರೋದು. ಜೊತೆಗೆ ನಾನು ತುಂಬ ವರ್ಷ ಆಗಿದೆ ಪ್ರಾಕ್ಟೀಸ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಭಯನೇ ಆಗ್ತಿತ್ತು. ಬಟ್ ಆದರೂ ಹೋಗು 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 ಅಂತ ಹೇಳಿ ಕಳಿಸಿದ್ರು. ಅವ್ರು ಯಾರಂದರೆ ನಮ್ಮ ಮಾವನೇ. ಸೊ ಅವ್ರದ್ದೇ ಕಾರು. ಅವರು ಸರಿ ಓಡಿಸು ಅಂತ ಅಂದ್ಬಿಟ್ಟು ಕೊಟ್ಟರು ನನ್ನ ಕೈಲಿ. ಬಟ್ ನನಗದು ಇದು ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ ಅದನ್ನೇ ಇಳಿಸೋಕ್ಕಾಗ್ತಾ ಇಲ್ಲ. ಅದು ಹೆಂಗೆ ಓಡಿಸಿದ್ನೋ ನನಗಂತೂ ದೇವರಾಣೆ ಗೊತ್ತಿಲ್ಲ. ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಸ್ಟೇರಿಂಗು ಅದು ಇದು ಎಲ್ಲ ಹೇಳ್ಕೊಟ್ರು ಅಂದರೆ ಜಸ್ಟ್ ಹಿಂಗೆ ತಿರ್ಗಿಸ್ಬೇಕು, ಹಂಗೆ ತಿರ್ಗಿಸ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತ ರಫಾಗಿ ಹೇಳ್ಕೊಟ್ರು ಅಷ್ಟೇನೆ. ಡೀಪಾಗೆಲ್ಲ ಹೇಳ್ಕೊಡೋ ಅಷ್ಟು ಪೇಷನ್ಸ್ ಅವ್ರಿಗೂ ಇಲ್ಲ. ಅವ್ರ ಹತ್ರ ಕಲಿಯೋ ಅಂಥ ಪೇಷನ್ಸ್ ನನಗೂ ಇಲ್ಲ. ಫಸ್ಟ್ ಆಫ್ ಆಲು ಅಷ್ಟು ದೊಡ್ಡ ಗಾಡಿ ಓಡಿಸೋ ಇಂಟೆನ್ಷನ್ನೇ ಇರಲಿಲ್ಲ ನಂದು. ಜಸ್ಟ್ ಟರ್ನ್ ಮಾಡೋಣ ಅಂತ ಮಾಡಿದ್ದು. ನೋಡಿದ್ರೆ ಅಲ್ಲಿವರೆಗೂ ಓಡಿಸ್ಕೊಂಡೋಗಿದೆ. ನೋಡಿ ನೀವೇ ಏನೇನಾಗತ್ತೆ ಅಂತ ಅಂದ್ಬಿಟ್ಟು.
ಬಾಯಿಗೆ ಬಂದಿತ್ತು, ಬಾಯಿಗೆ ಬರೋದೊಂದು ಬಾಕಿ ನಿಜವಾಗ್ಲೂ ಎಷ್ಟು ಭಯ ಆಯಿತು ಗೊತ್ತಾ. ಅಂದರೆ ಪ್ರಾಕ್ಟೀಸ್ ಇದೆ, ಬಟ್ ಸಡನ್ನಾಗೆಲ್ಲ ಕರ್ಕೊಂಡೋಗ್ಬಿಟ್ರೆ ಮುಗೀತು ಕತೆ ನಂದು. ಸೊ ಸಿಕ್ಕಾಬಿಟ್ಟೆ ಭಯ ಆಗ್ಬಿಟ್ಟಿತ್ತು. ಹೆಂಗೋ ಹಂಗೋ ಮಾಡಿ ಬಂದ್ಬಿಟ್ಟೆ ಮನೆಗೆ. ಸದ್ಯ ನಮ್ಮ ಅಜ್ಜಿ ಟೊಮೊಟೊ ಬಾತ್ ತಿನ್ಬೇಕು ನಾನು ಇವಾಗ. ಸೊ ಮನೆಗೆ ಹೋಗ್ತಾ ಇದ್ದೀವಿ, ಬನ್ನಿ ಅಲ್ಲೇ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡೋಣ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳಿದ ಅಷ್ಟೇ, ರಿವರ್ಸ್ ತೆಗೆದುಕೊಡ್ತೀನಿ ಅಂತ ಅಂದ್ಬಿಟ್ಟು. ಅವಳು ಕೀ ಎತ್ಕೊಟ್ಲ, ನಾನು ರಿವರ್ಸ್ ತೆಗೆದುಕೊಡ್ತೀನಿ ಅಂತ ಅಷ್ಟೇ ಮಮ್ಮಿ ಹೇಳಿದ್ದು. ಆ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಬರ್ತಾ ಗೇಟ್ ಹತ್ರ ಹೊಡೆದ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ಕೊಂಡಿದ್ದು. ನಾನೇ ಓಡಿಸಿದ್ದು ಅಲ್ಲಿವರೆಗೂ. ನನಗೆ ಜೀವ ಬಾಯಿಗೆ ಬಂದಿತ್ತಮ್ಮ. ಪೆಟ್ರೋಲ್ ಬಂಕ್ ಹಿಂಗೆ ಹಿಂಗ್ ಓಡಿಸ್ಬೇಕು. ಪೆಟ್ರೋಲ್ ಬಂಕ್ ಅಲ್ಲ, ಪೆಟ್ರೋಲ್ ಬಂಕ್ ಅಲ್ಲೂ ಅವ್ನ ಹಿಂದೆ ಇರೋನು ಆರನ್ ಮಾಡ್ತಾವ್ನೆ. ಡೂಡ್ ಒಂದು ಮಾತು ಹೇಳಿದ್ರು ಫೋನಲ್ಲಿ ಇರ್ಬೇಕಾದ್ರೆ, ನಿಮ್ಮ ಅಕ್ಕ ಓಡಿಸ್ತಾಳೆ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ, ಈ ಟೈಮ್ ಬೇಡ ಅಂತ. ಫೋನ್ ಗೈಸ್ ಫೈನಲಿ ನಮ್ಮ ಅಜ್ಜಿ ಮಾಡಿರೋಂಥ ಟೊಮೆಟೊ ಬಾತು ರೆಡಿ ಆಗಿದೆ. ಸಕ್ಕತ್ತಾಗಿದೆ ಟೇಸ್ಟ್ ಅಂತ ಅನಿಸ್ತಾ ಇದೆ. ತಿಂದು ನೋಡಿ ಹೇಳ್ತೀನಿ. ಸೌಂಡ್ ಕಮ್ಮಿ ಕೊಡಮ್ಮ. ಮಸ್ತಾಗಿದೆ, ಅಲ್ಟಿಮೇಟ್. ಯಾವ ಹೋಟೆಲ್ಲೂ ಹಿಂಗೆ ಮಾಡಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ತಿಂದಾದ್ಮೇಲೆ ಸಿಗ್ತೀನಿ. ಇವರಿಬ್ಬರಂತೂ ಡೋಡ್ ಅಂದ್ಕೊಂಡಿರ್ತಾರೆ. ಮಜ್ಜಿಗೆ ತಂದ್ಕೊಟ್ಟಿದ್ದಾರೆ. ಸೊ ಇವಾಗ ಕುಡಿಬೇಕು. ಅದು ಬೇಗ ಆಗುತ್ತಲ್ಲ, ಚಾರ್ಜ್ ಬೇಗ ಆಗುತ್ತೆ. ನಾನು ಹಾಕೊಂಡಿದ್ದೀನಿ. ಅದು ಸೇಮ್ ಫೋನ್ ಅಲ್ವಾ, ಆಗುತ್ತೆ. ಗಂಡನ ಕಳಿಸ್ಬಿಟ್ಟು ಗಂಡನ ಸೇವೆ ಮಾಡಬೇಕು, ಗಂಡನ ಸೇವೆ ಮಾಡಿಸ್ಕೊಡೋದು. ಏನು ಸೇವೆ ಮಾಡ್ಬಿಟ್ಟಪ್ಪ, ಒಂದು ಲೋಟ ಮಜ್ಜಿಗೆ ತಂದ್ಕೊಟ್ಟಿದ್ದಕ್ಕೆ ಸೇವೆ ಅಂತೆ. ಮಜ್ಜಿಗೆ ಮಾಡಿದ್ದೆ, ಅದೇ ಮಾಡಿದ್ಯಾರೋ ತಂದ್ಕೊಟ್ಟಿದ್ಯಾರೋ? ಮಾಡ್ಕೊಟ್ಟಿದ್ದ ನಾನು, ತಂದ್ಕೊಟ್ಟಿದ್ದ. ಯಾಕಪ್ಪ ಅದಕ್ಕೆ ಇದ್ರಲ್ಲಿ ಹಾಕ್ಬಿಟ್ಟು ವೆಜಿಟೇಬಲ್ ಚಾಪರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಪ್ರತಿಯೊಂದು ಗ್ಲಾಸ್ ಸುರಿದ್ಬಿಟ್ಟು ಕರೆಕ್ಟಾಗಿ ಅಳತೆ ತಕ್ಕ ನೀರು ಹಾಕ್ಬಿಟ್ಟು ತಂದ್ಕೊಟ್ಟಿದ್ದು ಯಾರು? ನಾನು ತಂದ್ಕೊಟ್ಟಿದ್ದೆ. ಇಕ್ಕಿದ್ದು ನಾನು ಎತ್ಕೊಬಂದು ಕೊಟ್ಟಿದ್ದಕ್ಕೆ ಸೊ ಗೈಸ್ ಇವಾಗ ಬೀರೇಶ್ ಮತ್ತು ಡ್ಯಾಡಿ ಕೂಡ ಬಂದರು. ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಡ್ಯಾಡಿ ದಾರಿಲೇ ಸಿಕ್ಕಿದ್ರಂತೆ, ಸೊ ಅದಕ್ಕೆ ಕರ್ಕೊಂಬಂದಿದ್ದಾರೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.